ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಡಿಸೆಂಬರ್ 31 ಅಂದರೆ ಇಯರ್ ಎಂಡ್, ವರ್ಷದ ಕೊನೆ ದಿನ. ಇವತ್ತು ನಾವು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ನಮ್ಮ ಫ್ರೆಂಡ್ ಅವರ ಊರಿಗೆ ಹೋಗ್ತಾ ಇದ್ದೀನಿ. ಇದು ಹಾಸನಲ್ಲೇ ಬರುತ್ತೆ, ಹಾಗಾಗಿ ನಾವು ಅವ್ರ ಊರಿಗೆ ಹೋಗ್ತಾ ಇದ್ದೀವಿ. ಇದು ಸಾವಂತನಹಳ್ಳಿ ಅಂತ ಹಾಸನಲ್ಲೇ ಬರುತ್ತೆ. ಇದು ನಮ್ಮ ಮನೆಗೆ ಹತ್ರನೂ ಕೂಡ. ಸೊ ಹಾಗಾಗಿ ಹೋಗ್ತಿದ್ದೀವಿ. ಹೋಗಿ ರಿಟರ್ನ್ ವಾಪಸ್ ಬಂದುಬಿಡ್ತೀವಿ, ಒಂದು 1 o'clock ಅಥವಾ 2 o'clock ಆ ಥರ. ಸೊ ಈಗ ಹೊರಟಿದ್ದೀವಿ. ನಾನು ಹೋಗಿ ಅಲ್ಲಿ ಮತ್ತೆ ಹೇಗೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಕ್ಲಿಪ್ಪಿಂಗ್ ಹಾಕ್ತೀನಿ. ಈ ವಿಡಿಯೋದಲ್ಲಿ ಇಷ್ಟು ಮಾತ್ರ ಇರುತ್ತೆ, ನ್ಯೂ ಇಯರ್ನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು. ಸೊ ಇದನ್ನು ನೀವು ಖಂಡಿತ ನೋಡ್ತೀರಾ ಅಂದ್ಕೊಂಡಿದ್ದೀನಿ. ಈಗ 12 o'clock ಆಗಿದೆ. ಸೊ ಇವಾಗ ನಾವು ಕೇಕ್ ಕಟ್ ಮಾಡೋಣ ಅಂತ, ಅದಕ್ಕಿಂತ ಮುಂಚೆ ಪಟಾಕಿ ಹೊಡೆದ್ರು. ಸೊ ಆ ಸೌಂಡಿಗೆ ನನ್ನ ಮಗಳು ಎದ್ದುಬಿಟ್ಲು. ಸೊ ಇವಾಗ ಅವಳ ಕೈಲೇ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ತುಂಬ ಲೇಟ್ ಆಯಿತು, ಆದರೂ ನಾನು ವಿಶ್ ಮಾಡ್ತಾಯಿದ್ದೀನಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ. ಈ ವರ್ಷ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೊಸ ವರ್ಷನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಕೇಕೆಲ್ಲ ಕಟ್ ಮಾಡಾದಮೇಲೆ ಅಲ್ಲೇ ಫೈರ್ ಕ್ಯಾಂಪ್ ಹಾಕಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂದು 8 ರಿಂದ 9 ಫ್ಯಾಮಿಲಿ ಜಾಯಿನ್ ಆಗಿದ್ರು ನಮ್ಮ ಜೊತೆ. ಇದು ಹಳ್ಳಿ ಆಗಿರೋದ್ರಿಂದ ಸುತ್ತಮುತ್ತ ಏನು ಫ್ರೆಂಡ್ಸ್ ಇದ್ದಾರೆ ಎಲ್ಲರೂ ಬಂದಿದ್ದರು. ಮಧ್ಯ ರೋಡ್ನಲ್ಲೇ ಫೈರ್ ಕ್ಯಾಂಪ್ ಹಾಕಿದ್ವಿ, ತುಂಬ ಚೆನ್ನಾಗಿತ್ತು.
ಫ್ರೆಂಡ್ಸ್ ಎಲ್ಲ ಮುಗಿಸಿ ನೈಟು ನಾವು 1:30 ಆಗಿತ್ತು. ಅಷ್ಟೊತ್ತಿಗೆ ಮನೆಗೆ ಹೊರಟ್ವಿ. ಮನೆಗೆ ಹೊರಟು 2 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದ್ವಿ. ಮತ್ತು ಮಾರನೇ ದಿನ ನಾವು ನೋಡ್ತಾ ಇರ್ಬೋದು, ಲಾಸ್ಟ್ ಒಂದು ಬ್ಲಾಗಲ್ಲಿ ತೋರಿಸಿದ್ದೀನಿ, ಮಾವಿನಕೆರೆ ಬೆಟ್ಟ, ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ. ಸೊ ಇಲ್ಲಿಗೆ ಬಂದಿದ್ದೀವಿ. ಇವತ್ತಿನ ಬ್ಲಾಗಲ್ಲಿ ಒಳಗಡೆ ಹೇಗಿರುತ್ತೆ ದೇವರು ಅನ್ನೋದನ್ನು ತೋರಿಸ್ತೀನಿ. ಕೊನೆ ತನಕ ನೋಡಿ. ತುಂಬ ಚೆನ್ನಾಗಿತ್ತು. ವೆದರು ತುಂಬ ಗಾಳಿ. ಹೊಸ ವರ್ಷ ಆಗಿರೋದ್ರಿಂದ ಸ್ವಲ್ಪ ಜನನೂ ಇದ್ದರು. ಇಲ್ಲೇ ಇದೆ, ಇಲ್ಲಿ ಒಂದು ಮಾಡ್ಕೊಡಿ ಸ್ವಾಮಿ. ಕಾಣಿಸ್ತಾ ಇರ್ತೀವಿ ಒಳಗಡೆ ದೇವ್ರನ್ನ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ. ಕೆಳಗಡೆ ಏನು ಕಾಣಿಸ್ತಿದೆ ಹೂವಿನ ಅಲಂಕಾರ, ಅದು ಅಲ್ಲಿ ಉದ್ಭವ ಆಗಿರೋ ದೇವರು. ಅದು ಬೆಳೆಯುತ್ತೆ ಅಂತ ಅಂತಾರೆ. ಬಂಡೆಗಳು ಒಳಗಡೆ ಇರೋದ್ರಿಂದ ಸ್ವಲ್ಪ ಇಕ್ಕಟ್ಟಾಗ್ತಿತ್ತು. ಸೊ ಆದಷ್ಟು ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಶೂಟ್ ಮಾಡಿದ್ದೀನಿ ನಾನು. ಫ್ರೆಂಡ್ಸ್, ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ. ಆಗ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ, ನೋಡ್ತಾ ಇರ್ಬೋದು ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಬಂದಿದ್ದೀವಿ. ಫ್ರೆಂಡ್ಸ್, ಇದಿಷ್ಟು ನ್ಯೂ ಇಯರ್ದು ವ್ಲಾಗ್ ಆಗಿರುತ್ತೆ. ಸೊ ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ.